ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ಕೂದಲು ಎಷ್ಟೇ ಬಿಳಿ ಆಗಿದ್ರೂ ಕೂಡ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡ್ತಾ ಬಂದರೆ ಎಷ್ಟು ಕಪ್ಪಾಗಿ ಬರ್ತವೆ ಅಂದರೆ ನೀವು ಕೂಡ ನಂಬೋದಿಲ್ಲ. ಹಾಗಾದರೆ ಈ ವಿಡಿಯೋನ ನೋಡೋಕ್ಕೂ ಮುಂಚೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಹಾಗಾದರೆ ತಡ ಮಾಡದೆ ಈ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಪ್ಯಾಕ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನಾನು ಮೊದಲಿಗೆ ಇಲ್ಲಿ ಡಿಕಾಷನ್ನ ಮಾಡಿಟ್ಕೊಂಡಿದ್ದೆ. ನೀರಲ್ಲಿ 1-2 ಟೇಬಲ್ ಸ್ಪೂನಷ್ಟು ಟೀ ಪುಡಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿ ಬರೋವರೆಗೂ ಕೂಡ ಈ ರೀತಿಯಾಗಿ ಡಿಕಾಷನ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಡಿಕಾಷನ್ನಿಂದ ಕೂಡ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಮಾಡ್ಕೊಳ್ಬಹುದು. ಹಾಗೂ ಈ ಒಂದು ಡಿಕಾಷನ್ ಒಂದು ಸಿರಮ್ ರೀತಿಯಾಗಿ ಕೆಲಸ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ನಮ್ಮ ಕೂದಲು ಎಷ್ಟೇ ಉದುರ್ತಾ ಇದ್ರೂ ಕೂಡ ಈ ರೀತಿ ಡಿಕಾಷನ್ನ ಮಾಡಿಕೊಂಡು ನೀವು ತಲೆಗೆ ಹಚ್ತಾ ಬಂದರೆ ಸಾಕು, ನಿಮ್ಮ ಕೂದಲು ತುಂಬಾ ದಪ್ಪವಾಗಿ ಹಾಗೂ ಉದ್ದವಾಗಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ನಾನಿಲ್ಲಿ ಮತ್ತೊಂದು ಬೌಲ್ನ ತೊಗೊಂಡು ಈ ಒಂದು ಡಿಕಾಷನ್ ಮಾಡಿಟ್ಕೊಂಡಿದ್ನಲ್ವ, ನಮಗೆ ಹೇರ್ ಪ್ಯಾಕ್ ಎಷ್ಟು ರೆಡಿ ಮಾಡ್ಕೊಳ್ಳೋದಕ್ಕೆ ಬೇಕೋ ಅಷ್ಟು ಡಿಕಾಷನ್ನ ನಾನು ಇದ್ರೊಳಗಡೆ ಹಾಕ್ಕೊಂಡಿರೋದು. ನಿಮಗೆ ಇನ್ನೂ ಕಡಿಮೆ ಬಿದ್ದರೂ ಕೂಡ ನೀವು ಲಾಸ್ಟಲ್ಲಿ ಹಾಕ್ಕೊಂಡು ಕಲಿಸ್ಕೊಳ್ಬಹುದು. ಹಾಗೂ ನಾನು ಈ ಒಂದು ಡಿಕಾಷನಲ್ಲಿ 1 ಸ್ಪೂನಷ್ಟು ಕಲ್ವಂಜಿ ಸೀಡ್ಸ್ ಪೌಡರ್ನ ಹಾಕೋತಾ ಇರೋದು. ಕಲ್ವಂಜಿ ಅಂತೂ ಈಸಿಯಾಗಿ ಸಿಗುತ್ತೆ ಸ್ನೇಹಿತರೆ ಮಾರ್ಕೆಟಲ್ಲಿ. ನಿಮ್ಮ ಮನೆಯಲ್ಲಿ ಇಲ್ಲ ಅಂದರೂ ಕೂಡ ತೊಗೊಂಡು ಬರ್ಬೋದು, ಅಥವಾ ನೀವು ಆನ್ಲೈನ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು. ನಮ್ದು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಇದರಿಂದ ತುಂಬಾ ವೇಗವಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗೂ ಬುಡದಿಂದ ನಮ್ಮ ಕೂದಲು ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಹಾಗೂ ಇದರಿಂದ ನಮ್ಮ ವೈಟ್ ಹೇರ್ಸ್ ತುಂಬಾ ವೇಗವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಈ ಒಂದು ನ್ಯಾಚುರಲ್ ಆಗಿರುವಂಥ ಕಲ್ವಂಜಿ ಸೀಡ್ಸ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಸ್ನೇಹಿತರೆ. ಹಾಗೂ ನೆಕ್ಸ್ಟ್ ನಾನು ಇದ್ರೊಳಗಡೆ ಒಂದು 1/2 ಸ್ಪೂನಷ್ಟು ನೀಮ್ ಪೌಡರ್ನ ಹಾಕೋತಾ ಇರೋದು, ಅಂದರೆ ಬೇವಿನ ಸೊಪ್ಪಿನ ಪೌಡರ್ನ ಹಾಕೋತಾ ಇರೋದು. ನಿಮ್ಮ ಮನೆಯಲ್ಲಿ ಬೇವಿದ್ದರೂ ಕೂಡ ನೀವು ಅದನ್ನು ಒಣಗಿಸ್ಕೊಂಡು ಈ ರೀತಿ ಪೌಡರ್ ಮಾಡ್ಕೊಳ್ಬೋದು, ಅಥವಾ ನೀವು ಆನ್ಲೈನ್ನಲ್ಲಿ ಕೂಡ ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಈಸಿಯಾಗಿ ಸಿಗುತ್ತೆ ಈ ಒಂದು ಬೇವಿನ ಸೊಪ್ಪು. ಆ್ಯಂಡ್ ನೆಕ್ಸ್ಟ್ ನಾನು ಇದ್ರ ಒಳಗಡೆ 1 ಸ್ಪೂನಷ್ಟು ದಾಸವಾಳದ ಪೌಡರ್ ಹಾಕೋತಾ ಇರೋದು, ಅಂದರೆ ಹಿಫಿಕ್ಸ್ ಪೌಡರ್ನ ಹಾಕೋತಾ ಇರೋದು ಸ್ನೇಹಿತರೆ. ಅದು ಕೂಡ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಶೈನಿಶ್ ಆಗಿ ಸಿಲ್ಕಿಸ್ ಆಗಿ ಮಾಡೋದಕ್ಕೆ ಸಹಾಯ ಆಗುತ್ತೆ. ಹಾಗೂ ನೀಮ್ ಪೌಡರ್ ಅಂದು ನಮ್ಮ ತಲೆಗೆ ತಲೆಯಲ್ಲಿ ಹೊಟ್ಟಿದ್ರೂ ಕೂಡ ಆ್ಯಂಡ್ ತಲೆಯಲ್ಲಿ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬೋದು. ನೋಡ್ತಾ ಇದ್ರಲ್ವ ಯಾವ ರೀತಿ ಒಂದು ಪವರ್ಫುಲ್ ಆಗಿರುವಂಥ ಸಿರಮ್ ರೀತಿ ಈ ಒಂದು ಹೇರ್ ಪ್ಯಾಕ್ ರೆಡಿ ಆಗ್ತಾ ಇರೋದು ಅಂತ. ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಇದ್ರೊಳಗಡೆ ಏನು ಹಾಕಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ನಾನಿಲ್ಲಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ನ್ಯಾಚುರಲ್ ಆಗಿ ಹೇರ್ ಪ್ಯಾಕ್ಸ್ನ ಹೇಳ್ಕೊಡ್ತಾ ಇರ್ತೇನೆ ಸ್ನೇಹಿತರೆ ಯಾವಾಗಲೂ ಕೂಡ ನಿಮಗೆ. ಆ್ಯಂಡ್ ನೆಕ್ಸ್ಟ್ ನಾನು ಇದ್ರ ಒಳಗಡೆ ಹೀನಾ ಲೀಫ್ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು. ಅದು ಕೂಡ ಕೇವಲ ಒಂದು ಎಲೆಯಿಂದನೇ ರೆಡಿ ಆಗಿರುವಂಥದ್ದು, ಅದರಲ್ಲಿ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡಿರೋದಿಲ್ಲ. ಈ ರೀತಿ ಹೀನಾ ಲೀಫ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸ್ವಲ್ಪ ಗಟ್ಟಿ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ವ, ಇವಾಗ ನಮ್ಮ ಹೇರ್ ಪ್ಯಾಕ್ ರೆಡಿ ಆಗೋಗ್ಬಿಟ್ಟಿದೆ. ಆ್ಯಂಡ್ ಈ ಒಂದು ಹೇರ್ ಪ್ಯಾಕ್ನ ನಾನು 2 ಗಂಟೆಗಳ ಕಾಲ ಹಾಗೆ ಬಿಟ್ಟಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ನಾನು ನನ್ನ ಹೇರ್ಸ್ಗೆ ಅಪ್ಲೈ ಮಾಡ್ಕೋತೇನೆ. ಎಷ್ಟು ಮಟ್ಟಿಗೆ ಬ್ಲ್ಯಾಕ್ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಸ್ನೇಹಿತರೆ. ತುಂಬಾ ಎಫೆಕ್ಟಿವ್ ಆಗಿರುವಂಥ ಈ ಒಂದು ನ್ಯಾಚುರಲ್ ಹೇರ್ ಪ್ಯಾಕ್ನ ನೀವು ಕೂಡ ಟ್ರೈ ಮಾಡ್ಕೊಳ್ಬೋದು. ಇವಾಗ ನಾನು ಈ ಒಂದು ಹೇರ್ ಪ್ಯಾಕ್ನ ಹೇರ್ಸ್ಗೆ ಅಪ್ಲೈ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಲ್ವ ಯಾವ ರೀತಿ ಕಪ್ಪು ಬಣ್ಣಕ್ಕೆ ತಿರುಗಿರೋದು ಅಂತ. ನಾವು ವೈಟ್ ಹೇರ್ಸ್ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ಹಚ್ಚಬೇಕು. ನಾನು ಜಾಸ್ತಿ ವೈಟ್ ಹೇರ್ಸ್ ಬುಡದಲ್ಲಿಯೇ ಕಾಣಿಸ್ತಾ ಹೋಗುತ್ತೆ ಸ್ವಲ್ಪ ಜನಕ್ಕೆ. ಹಾಗೆ ಬುಡದಲ್ಲಿ ಕೂಡ ನೀವು ಹಚ್ತಾ ಬನ್ನಿ, ನಿಮ್ಮ ವೈಟ್ ಹೇರ್ಸ್ ಫುಲ್ಲಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗೂ ಯಾವುದೇ ಒಂದು ಕೆಮಿಕಲ್ನ ಯೂಸ್ ಮಾಡದೆ ಈ ರೀತಿ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈಗಳನ್ನ ಬಳಸ್ತಾ ಬಂದರೆ ನಿಮ್ಮ ವೈಟ್ ಹೇರ್ಸ್ ಪರ್ಮನೆಂಟಾಗಿ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಒಂದು ವೈಟ್ ಹೇರ್ಸ್ ಸಮಸ್ಯೆ ಕೂಡ ಕಾಣೋದಿಲ್ಲ ನಿಮಗೆ. ಹಾಗೂ ಅಷ್ಟು ಈ ಒಂದು ಮೆಹಂದಿನ ಅಪ್ಲೈ ಮಾಡಿಕೊಂಡು 1 ಅವರ್ ಕಾಲ ಹಾಗೆ ಬಿಟ್ಟಿಡಬೇಕು. ಬಿಟ್ಟ ತಕ್ಷಣ ನೀವು ನಾರ್ಮಲ್ ವಾಟರ್ನಿಂದ ತಲೆ ಸ್ನಾನ ಮಾಡ್ಕೊಳ್ಬಹುದು. ಈ ನೆಕ್ಸ್ಟ್ ಡೇ ನೀವು ಶಾಂಪು ಹಾಕ್ಕೊಂಡ್ರು ನಡೆಯುತ್ತೆ ಸ್ನೇಹಿತರೆ. ನೋಡ್ತಾ ಇದ್ರವಲ್ಲ ನಾನು ಯಾವ ರೀತಿ ಒಂದು ಮೆಹಂದಿನ ಅಪ್ಲೈ ಮಾಡ್ತಾ ಇರೋದು ಅಂತ. ಅಷ್ಟು ನಿಮ್ಮ ಕೂದಲು ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ನಿಮ್ಮ ತಲೆಯಲ್ಲಿ ವೈಟ್ ಹೇರ್ಸ್ ಇಲ್ಲ ಅಂದರೂ ಕೂಡ ನೀವು
ಕೂದಲಿಗೆ ಒಂದು ಶೈನಿನೆಸ್ ಆ್ಯಂಡ್ ಸಿಲ್ಕಿಯಾಗಿ ಕೊಡುತ್ತೆ. ಯಾಕಂದರೆ ಇದರಲ್ಲಿ ಫಿಕ್ಸ್ ಪೌಡರ್ನ ಹಾಕ್ಕೊಂಡಿರೋದು ಹಾಗೂ ನಿಮ್ಮ ತಲೆಯಲ್ಲಿ ಎಷ್ಟೇ ಹೊಟ್ಟಿದ್ರೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದರೊಳಗಡೆ ಬೇವಿನ ಸೊಪ್ಪಿನ ಪೌಡರ್ ಹಾಕ್ಕೊಂಡಿರೋದ್ರಿಂದ ನಿಮ್ಮ ತಲೆಯಲ್ಲಿ ಈಚಿಂಗ್ ಪ್ರಾಬ್ಲಮ್ ಇದ್ದರೂ ಕೂಡ ಎಷ್ಟೇ ಈಚಿಂಗ್ ಆಗ್ತಾ ಇದ್ರೂ ಕೂಡ ತಕ್ಷಣ ಕಡಿಮೆ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ಒಂದು ಹೇರ್ ಪ್ಯಾಕ್ನಿಂದ. ನಿಮಗೂ ಕೂಡ ಇವತ್ತಿನ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹಾಗೂ ಇಂಥದ್ದೇ ಆದಂಥ ಒಂದು ನ್ಯಾಚುರಲ್ ಆಗಿರೋಂಥ ಹೇರ್ ಪ್ಯಾಕ್ನೊಂದಿಗೆ ಮತ್ತೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.